ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಏನಾಗ್ತಾ ಉಂಟು? ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಅವರು ಆ ಥರ್ಡ್ ಪಾರ್ಟಿಯಿಂದ ದೂರ ಬರ್ತಾರಾ? ಅದು ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರಾ ಅಥವಾ ಥರ್ಡ್ ಪಾರ್ಟಿ ಜೊತೆನೇ ಅವರ ಸಂಬಂಧ ಇರುತ್ತಾ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 9 ಸಲ ಹೇಳಿಬಿಟ್ಟು, ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಉಂಟು, ಅದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ, ಬೇಕು ಅಂದರೆ ಹೇಳಿ ಕಮೆಂಟಲ್ಲಿ. ನಾನು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೇನೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕಾಗುತ್ತೆ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 9 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಸೊ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಥರ್ಡ್ ಪಾರ್ಟಿ ಅಂದರೆ ನೋಡಿ, ಬೇರೆ ಹುಡುಗ ಅಥವಾ ಬೇರೆ ಹುಡುಗಿ, ಬೇರೆ ಗಂಡಸು ಅಥವಾ ಬೇರೆ ಹೆಂಗಸು ಅಥವಾ ಅವರ ಮನೆಯವರೇ ಥರ್ಡ್ ಪಾರ್ಟಿ ಆಗಿರ್ಬೋದು. ಅವರ ಮಮ್ಮಿ ಇರ್ಬೋದು, ಡ್ಯಾಡಿ ಇರ್ಬೋದು, ಬ್ರದರ್ ಇರ್ಬೋದು. ಸೊ ಅಥವಾ ನಿಮ್ಮ ಫ್ಯಾಮಿಲಿ ಸೈಡಿನಿಂದ ಥರ್ಡ್ ಪಾರ್ಟಿ ಇರ್ಬೋದು. ಸೊ ಅಂದರೆ ನಿಮ್ಮ ಪ್ರೀತಿಗೆ ನೀವು ಇಷ್ಟ ಮಾಡ್ತಾ ಇದ್ದೀರಾ, ಮದುವೆ ಆಗಬೇಕು ಅಂತ ಇದ್ದೀರಾ, ಅಥವಾ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ. ಸೊ ಅಲ್ಲಿ ಯಾರೋ ಒಬ್ಬರು ಇದ್ದಾರೆ, ಅವ್ರು ನಿಮ್ಮ ಸಂಬಂಧ ಇಷ್ಟ ಇಲ್ಲ, ಅವ್ರು ನಿಮಗೆ ಅಂದರೆ ನೀವು ದೂರ ಆಗಬೇಕು ಅಂತ ನೋಡ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿಯ ಮನಸ್ಸನ್ನು ಚೇಂಜ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಪ್ರೀತಿಯನ್ನು ಅವರು ಕಸಿಟ್ಕೊಳ್ತಾ ಇದ್ದಾರೆ. ನಿಮಗೆ ಏನು ಪ್ಲೇಸ್ ಸಿಗಬೇಕಿತ್ತು, ಸೊ ಅದು ಅವರು ಕಸಿಟ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಅವರಿಂದ ದೂರ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನು ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ. ಸೊ ಇದು ಥರ್ಡ್ ಪಾರ್ಟಿ ಅಂತ ನಾವು ಹೇಳ್ತೇವೆ. ಪ್ರಾರ್ಥನೆ ಮಾಡಿ ಪಾಸಿಟಿವ್ ಆಗಿರಿ. ಆ ವ್ಯಕ್ತಿ ದೂರ ಆಗ್ತಾರಾ, ಏನಾಗುತ್ತೆ ಸಿಚುವೇಶನ್ ನೋಡುವ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಥರ್ಡ್ ಪಾರ್ಟಿಯಿಂದ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರಾ? ನಿಮ್ಮ ಲೈಫಲ್ಲಿ ಮುಂಚೆ ಇದ್ದ ಥರದ ಪ್ರೀತಿ, ನಗು, ಖುಷಿ ಬರುತ್ತಾ ನೋಡುವ. ಇಲ್ಲಿ ಏನಂದರೆ ನಿಮ್ಮ ಮನಸ್ಸಿಗೆ ಇರ್ಬೋದು, ನಿಮಗೆ ಆಗಿರ್ಬೋದು, ತುಂಬ ಮೋಸ ಆಗಿದೆ. ನಿಮ್ಮ ಏನೋ ಒಂದು ಪ್ರೀತಿ ಉಂಟು ನೋಡಿ. ಇಲ್ಲಿ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟು ಹೋದವರೇ ಜಾಸ್ತಿ. ನೋವು ಪದೇ ನೋವು ಕೊಡ್ತಾ ಇರುವವರೇ ಜಾಸ್ತಿ. ನೀವು ಪ್ಯೂರ್ ಆಗಿ ಪ್ರೀತಿ ಮಾಡಿದ್ದೀರಾ, ಆ ವ್ಯಕ್ತಿ ಪ್ರೀತಿ ಮಾಡಿಲ್ಲ ಅಂತ ನಾನು ಹೇಳಲ್ಲ. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾರೇ ಆಗಿರ್ಬೋದು. ಬಟ್ ನಿಮ್ಮನ್ನೆಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಥರ್ಡ್ ಪಾರ್ಟಿ ಆಟಕ್ಕೆ ಕುಣಿತಾ ಇದ್ದಾರೆ ಅವರು. ಸೊ ನಿಮ್ಮ ಬಗ್ಗೆ ಏನೇ ಒಂದು ನೆಗೆಟಿವ್ ಎಲ್ಲಿದ್ರು ಹೌದು, ಎಸ್, ಐ ಅಗ್ರಿ. ಸೊ ಆ ಥರ ಅಂದರೆ ಇವಾಗ ಕೆಲವರು ಇಲ್ಲಿ ಸಂವಹನಕ್ಕೆ ಅಥವಾ ವಶೀಕರಣಕ್ಕೆ ಒಳಗಾಗಿದ್ದಾರೆ. ಬಟ್ ಇಲ್ಲಿ ಕರೆಕ್ಟಾಗಿ ನಿಮಗೂ ಒಂದು ಮನಸ್ಸುಂಟು, ನಿಮಗೂ ಒಂದು ಟೈಮ್ ಕೊಡಬೇಕು, ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಆ ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ. ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾರೇ ಆಗಿರ್ಬೋದು. ನಿಮ್ಮ ಮಿಡ್ಲಲ್ಲಿ ಏನೇ ಒಂದು ಸಂಬಂಧ, ರಿಲೇಷನ್ಶಿಪ್ ಇರ್ಬೋದು, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಅವರ ಸ್ವಾರ್ಥವನ್ನೇ ನೋಡಿದ್ರ, ಆ ಥರನೂ ಹೇಳಲಿಕ್ಕಾಗ್ತಾ ಇಲ್ಲ. ಕೆಲವರು ಮಾತ್ರ ಆ ಥರ ನೋಡಿದ್ರು, ನಿಮ್ಮನ್ನು ಯೂಸ್ ಮಾಡಿ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕಿದ್ರು. ಅವರಿಗೆ ಬೇಕು ಅಂದಾಗ ಬೇಕು, ಬೇಡ ಅಂದಾಗ ಬೇಡ. ಸೊ ಇಲ್ಲಿ ಕೆಲವರು ಪ್ರೀತಿ ಮಾಡುವಾಗ ಗೊತ್ತಾಗಿಲ್ವಾ, ಅಪ್ಪ ಅಮ್ಮ ಒಪ್ಪಲ್ಲ, ಮನೆಯವರು ಒಪ್ಪಲ್ಲ ಅಂತ, ಮಿಡ್ಲಲ್ಲಿ ಯಾರೋ ಬಂದರು ಅಂತ ಅವ್ರ ಜೊತೆ ಹೋದರು. ಸೊ ಇಲ್ಲಿ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ, ನಂಬರ್ ಬ್ಲಾಕ್ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಏನಂದರೆ ಕೆಲವೊಂದು ಅವರ ಬಿಸ್ನೆಸ್ ರಿಲೇಟೆಡ್, ಜಾಬ್ ರಿಲೇಟೆಡ್ ಪ್ರಾಬ್ಲಮ್ ಉಂಟು. ಬಟ್ ಅದನ್ನು ನಿಮ್ಮ ಜೊತೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಅಥವಾ ನಿಮಗೆ ಒಂದು ಡೈಲಿ ಒಂದು 5 ಮಿನಿಟ್ಸ್ ಟೈಮ್ ಸಿಕ್ಕಿದ್ರೂ ಸಾಕು, ನೀವು ಖುಷಿಯಾಗಿರ್ತೀರಾ, ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ. ಸೊ ಅವರು ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸ್ಬೇಕು. ಸೊ ಯಾವತ್ತಾದ್ರೂ ಒಮ್ಮೆ ಔಟಿಂಗ್ ಮೀಟ್ ಆಗಬೇಕು ಅನ್ನೋದು ನಿಮ್ಮ ಮನಸ್ಸಿನ ಭಾವನೆ. ಬಟ್ ಅದು ಕೂಡ ಅವ್ರು ಮಾಡ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ಆ ಥರ್ಡ್ ಪಾರ್ಟಿಗೋಸ್ಕರನೇ ಇರುವ ಥರ, ಅವ್ರಿಗೇ ಲೈಫು ಲೀಡ್ ಮಾಡುವ ಥರ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಎಲ್ಲನೂ ಸರಿಯಾಗಿತ್ತು. ಬಟ್ ಇಲ್ಲಿ ಇತ್ತೀಚೆಗೆ ಸೊ ಅವರ ಮನಸ್ಸು ಅವರ ಸ್ಥಿಮಿತದಲ್ಲಿಲ್ಲ. ತುಂಬ ನಿಮ್ಮನ್ನು ನೋಡಿದರೆ ಬೈತಾರೆ, ರೇಗ್ತಾರೆ, ಸಿಟ್ಟು ಮಾಡ್ಕೊಳ್ತಾರೆ. ನಾನು ಬಿಟ್ಟು ಹೋಗ್ತೇನೆ ಅಂತ ಎದುರಿಸ್ತಾ ಇರ್ಬೋದು. ಹೌದಾ ಅಲ್ವಾ ಹೇಳಬೇಕು ನೀವು ಕಮೆಂಟಲ್ಲಿ. ಸೊ ಇದು ನಿಮ್ಗೆ ಅನ್ವಯ ಆಯಿತಾ ಅಲ್ವಾ ಅಂತ. ಸೊ ಇದು ಜನರಲ್ ಆಗಿರುತ್ತೆ. ಪರ್ಸ್ನಲಿ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪದೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ಅಂದರೆ ನಾನು ರೋಸ್ ಕ್ರಾಸ್ ಬ್ರಾಸ್ಲೈಟ್ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಸೊ ಅದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು, ಅಥವಾ ಇನ್ಯಾವುದೇ ಸಮಸ್ಯೆ, ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಕೆಲವರು ನಿಮ್ಮ ಮನಸ್ಸಿಗೆ ನೋವಾಗಬೇಕು ಅಂತವೇ ಅವರು ಆ ಥರ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಯಾರೋ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾರೋ ಅವರನ್ನು ಎದುರಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಪ್ರಾಮಿಸ್ ತಗೊಂಡಿದ್ದಾರೆ. ಸೊ ಮರ್ಯಾದೆ ರಿಲೇಟೆಡ್ ಇಶ್ಯೂ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು, ಅಥವಾ ಅವರಿಗೆ ಇರುವಂತಹ ಕಮಿಟ್ಮೆಂಟ್ಗಳು ಕೆಲವೊಂದು ಅವರಿಗೆ ಕಟ್ಟಿ ಹಾಕಿವೆ. ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನಿಮ್ಮ ವಿಷಯದಲ್ಲಿ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಥವಾ ಪ್ರೀತಿ ಇದ್ರೂ ಆ ಪ್ರೀತಿಯನ್ನು ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಪ್ರೀತಿ ಇಲ್ಲದ ಥರ ನಾಟಕ ಮಾಡ್ತಾ ಇರ್ಬೋದು, ಅಥವಾ ನೀನು ಬೇರೆ ಮದುವೆ ಆಗೋ, ನಿನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಅವರು ಹೇಳಿರ್ಬೋದು. ಇಲ್ಲಿ ಏನಂದರೆ ಇವಾಗ ಅವರಿಗೆ ಫ್ರೀಡಮ್ ಇಲ್ಲ.
ಅಂದರೆ ಅವರ ನಿರ್ಧಾರಗಳು ಯಾವುದು ಕೂಡ ಅವರದಲ್ಲ. ಅದು ಥರ್ಡ್ ಪಾರ್ಟಿಯಿಂದಾಗಿ ಅವರ ಲೈಫಲ್ಲಿ ಇರುವಂಥ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಯಾರೋ ಇಂದ ಅವರಿಗೆ ಕಿರಿಕಿರಿಯಾಗಿ ಈ ರೀತಿ ಅವರು ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿ ಉಂಟು, ಬೇಸರ ಆಗುತ್ತೆ, ಬಟ್ ಅದರ ಹೊರತಾಗಿಯೂ ಅವರಿಗೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ತುಂಬ ಕಿರಿಕಿರಿ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ. ಸೊ ನಿಮ್ಮ ವ್ಯಕ್ತಿಯಿಂದ ಲಾಭ ಇದ್ದಾಗ ಮಾತ್ರ ಥರ್ಡ್ ಪಾರ್ಟಿ, ಅಂದರೆ ಅವರ ಸ್ವಾರ್ಥಕ್ಕೋಸ್ಕರ ಅವರ ಒಂದು ಪ್ರೆಸ್ಟೇಜ್ ಅಥವಾ ಅವರಿಗೆ ಒಂದು ಏನು ಹೆಲ್ಪ್ ಬೇಕು, ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ನಿಮ್ಮ ವ್ಯಕ್ತಿಗೆ ಗೊತ್ತಿದ್ರೂ ಅವರು ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿ ಕೂಡ ಮೋಡ ಕವಿದ ವಾತಾವರಣ ಥರ. ಸೊ ಅವರಿಗೂ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಉಂಟು ಅಂತ. ಎಲ್ಲವನ್ನು ಅವರು ಸತ್ಯ ಅಂತ ನಂಬ್ತಾ ಇದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿಯಿಂದ ನಿಮ್ಮ ವ್ಯಕ್ತಿ ದೂರ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೆ, 3 to 6 months. ಬಟ್ ಥರ್ಡ್ ಪಾರ್ಟಿಯ ಆಟ ಏನಂತ ಗೊತ್ತಾಗುತ್ತೆ ಅವರಿಗೆ. ಇಲ್ಲಿ ಒಂದು ಡಿವೈನ್ ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನಿಮಗೆ ಈ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಸಹಾಯ ಮಾಡ್ತಾರೆ. ಸೊ ಇಲ್ಲಿ ನೀವು ಅತಿಯಾಗಿ ಕಣ್ಣೀರು ಹಾಕ್ತಾ ಇರ್ತೀರಾ, ದುಃಖ ಬರ್ತಾ ಇರ್ತೀರಾ, ಅಥವಾ ಒಂದು ಪದೇ ಕಾಲ್ ಮಾಡಿ ಅವರಿಗೆ ಇರಿಟೇಷನ್ ಮಾಡುವಂಥ ಪ್ರಯತ್ನವನ್ನು ಏನಕ್ಕೆ ಮಾಡ್ತಾ ಇದ್ದೀರಾ. ಸೊ ಆ ಥರ ಮಾಡಿದರೆ ನಿಮ್ಮ ವ್ಯಕ್ತಿ ಮುಂಚೆನೇ ಮನಸ್ಸು ಸರಿ ಇಲ್ಲ, ಥರ್ಡ್ ಪಾರ್ಟಿ ಎನರ್ಜಿಯಲ್ಲಿದ್ದಾರೆ. ಸೊ ಅದು ಇನ್ನೂ ಕೂಡ ನಿಮ್ಮ ಮಧ್ಯೆ ಸಮಸ್ಯೆಯನ್ನು ಜಾಸ್ತಿ ಮಾಡುತ್ತೆ. ಅವರು ನಿಮ್ಮ ನಂಬರವನ್ನೆಲ್ಲ ಬ್ಲಾಕ್ ಮಾಡಿರ್ಬೋದು, ಅಥವಾ ಬ್ಲಾಕ್ ಮಾಡ್ಬೋದು. ನಂಗೆ ಕಾಲ್ ಮಾಡಬೇಡ ಅಂತ ಒತ್ತಾಸಿ ಡ್ಯಾಶ್ ಆಗಿ ಹೊರತಾಗಿ ಮಾತನಾಡ್ಬೋದು, ನಿಮ್ಮ ಮನಸ್ಸಿಗೆ ನೋವಾಗುವ ಥರ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಆಟ ಏನು, ಯಾರು ಇಂಪಾರ್ಟೆಂಟ್, ಯಾರು ಪ್ರೀತಿಗೋಸ್ಕರ ಕಾಯ್ತಾ ಇದ್ದಾರೆ, ಏನಾಗ್ತಾ ಉಂಟು ಅನ್ನೋದು ಒಂದು ನಿಮ್ಮ ವ್ಯಕ್ತಿಗೆ ಗೊತ್ತಾಗುತ್ತೆ. ಇಲ್ಲಿ ನಿಮ್ಮ ಪ್ರಾರ್ಥನೆ ಅನ್ನೋದು ಆ ದೇವರಿಗೆ ಕೇಳಿಸುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ವಿಡಿಯೋ ಸಿಕ್ಕಿದೆ. ಸೊ ಏನಂದರೆ ನೀವು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಈ ಥರ್ಡ್ ಪಾರ್ಟಿ ದೂರ ಆಗಲಿ, ನಮ್ಮ ಲೈಫ್ ಚೆನ್ನಾಗಿರಲಿ ಅಂತ. ಸೊ ಇಲ್ಲಿ ಏನಂದರೆ ಅವರಾಗಿಯೇ ಪ್ರೀತಿಸಿದ್ರು, ಅವರಾಗಿಯೇ ಬಂದರು, ಎಲ್ಲನೂ ನಿಮ್ಮ ಜೊತೆ ಚೆನ್ನಾಗೇ ಇದ್ದರು. ನಿಮ್ಮ ಲೈಫ್ಗೆ ಒಂದು ಹೊಸ ಚೈತನ್ಯ, ಹೊಸ ಖುಷಿ, ಸಂತೋಷ, ನೆಮ್ಮದಿ ಎಲ್ಲ ಕೊಟ್ಟರು. ಬಟ್ ಯಾವುದೇ ಒಂದು ಕಾರಣ ಇಲ್ಲದೆ, ರೀಸನ್ ಇಲ್ಲದೆ ಸುಮ್ಮನೆ ಜಗಳ ಮಾಡಿದ್ರು, ಸುಮ್ಮನೆ ನಿಮ್ಮ ಮೇಲೆ ಆಪಾದನೆ, ತಪ್ಪು ಅವರದ್ದಾಗಿದ್ರು ನಿಮ್ಮ ಮೇಲೆ ಆಪಾದನೆ ಮಾಡಿದ್ರು. ಸೊ ಎಲ್ಲ ಒಂದು ಕಡೆ ನಾನು ನಿನ್ನ ಕೈ ಬಿಡಲ್ಲ, ಲೈಫ್ ಲಾಂಗ್ ನಾನು ನಿನ್ನ ಜೊತೆ ಇರ್ತೇನೆ, ನೀನೇ ನನ್ನ ಜೀವನ ಸರ್ವಸ್ವ, ಯಾರು ಕೂಡ ನಮ್ಮನ್ನು ದೂರ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಇವಾಗ ನಿಮ್ಮನ್ನು ಎಲ್ಲವನ್ನು ಮಾಡಿಬಿಟ್ಟು ಅವ್ರು ಚೆನ್ನಾಗಿದ್ದಾರೆ ಥರ್ಡ್ ಪಾರ್ಟಿ ಜೊತೆ. ಸೊ ಅಲ್ಲಿ ಅವರು ಎಷ್ಟೇ ಕಿರಿಕಿರಿ ಮಾಡಲಿ, ಇರಿಟೇಷನ್ ಮಾಡಲಿ, ಅದು ಯಾವುದೂ ಕೂಡ ಅವರಿಗೆ ಮೈಂಡ್ಗೆ ಹೋಗ್ತಾ ಇಲ್ಲ. ಸೊ ನೀವೇನಾದರೂ ಮಾಡಿದರೆ ನಿಮಗೆ ರೇಗ್ತಾ ಇದ್ರು. ಸೊ ನೀನು ನನ್ನ ಜೊತೆ ಕರೆಕ್ಟಾಗಿರಬೇಕು, ಮಗು ಥರ ಆಡಬಾರ್ದು, ಅಥವಾ ನೀನು ನನ್ನ ಜೊತೆ ಸರಿಯಾಗಿರಬೇಕು ಅಂತ ಒಂದು ಲೆವೆಲ್ ಮೇಂಟೈನ್ ಮಾಡ್ತಾಯಿದ್ರು. ಈಗೋ ತೋರಿಸ್ತಾ ಇದ್ರು, ಅಹಂಭಾವ ಇತ್ತು. ಬಟ್ ಇವಾಗ ಥರ್ಡ್ ಪಾರ್ಟಿ ಜೊತೆ ಎಲ್ಲನೂ ನಿಮ್ಮ ಪ್ರೀತಿಯನ್ನೇ ಮರೆತು ಬಿಟ್ಟು ಅಂಥ ಒಂದು ಪ್ರೀತಿ ಇರ್ಬೋದು ನಿಮ್ಮದು. ಸೊ ಅವರ ಲೈಫಿಗೆ ನೀವು ಎಂಟ್ರಿ ಕೊಟ್ಟ ನಂತರ ಅವ್ರ ಲೈಫ್ ಬ್ಯೂಟಿಫುಲ್ ಆದದ್ದು, ಚೆನ್ನಾಗಿ ಆದದ್ದು. ಸೊ ಇಂಪ್ರೂವ್ಮೆಂಟು ಕೂಡ ಇಲ್ಲಿ ಕಾಣ್ತಾ ಉಂಟು, ಹೌದಲ್ವಾ ಅಂತ ಹೇಳಬೇಕು ನೀವು ನನಗೆ ಕಮೆಂಟಲ್ಲಿ. ಸೊ ಇಂಪ್ರೂವ್ಮೆಂಟ್ ಕೂಡ ಆಗಿದೆ ಅಲ್ಲ. ಇವಾಗ ಮಾತ್ರ ಎಲ್ಲ ಇದ್ದಾಗ ಎಲ್ಲರೂ ಬರ್ತಾರೆ, ಏನು ಇಲ್ಲದಾಗ ಯಾರೂ ಇರಲಿಲ್ಲ ಅವ್ರ ಜೊತೆ. ಇವಾಗ ಎಲ್ಲ ಸಿಕ್ಕಿದೆ ಅಲ್ಲ, ಇವಾಗ ಎಲ್ಲರೂ ಅವರನ್ನು ಮೇಲೆ ಇಟ್ಟಿದ್ದಾರೆ. ಸೊ ಇವರಿಗೆ ಎಲ್ಲೋ ಒಂದು ಕಡೆ ನಂದು ಅಹಂಭಾವ ಅತಿಯಾದ. ಸೊ ಇದೆಲ್ಲನೂ ಒಂದು ದಿವಸ ವ್ಯಕ್ತಿಯನ್ನು ಮೇಲಿನಿಂದ ಕೆಳಗೆ ಬೀಳಿಸುತ್ತೆ. ಆದಷ್ಟು ಪಾಸಿಟಿವ್ ಆಗಿರಿ, ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಕಣ್ಣೀರು ಹಾಕಬೇಡಿ, ದುಃಖ ಪಡಬೇಡಿ, ಯಾರೂ ಇಲ್ಲ ನನ್ನ ಲೈಫಲ್ಲಿ, ಎಲ್ಲ ಮುಗ್ದೋಯ್ತು ಅಂತ. ಸೊ ಪ್ರತಿಯೊಂದು ಅಂತ್ಯನೂ ಆರಂಭವಾಗಿರುತ್ತೆ. ಸೊ ಧೈರ್ಯವಾಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಅನ್ವಯ ಆದರೆ, ಹೌದು ನನ್ನ ಲೈಫಲ್ಲಿ ಇದೇ ಥರ ಆಗ್ತಾ ಉಂಟು ಅಂದರೆ, ಸೊ ಕಮೆಂಟಲ್ಲಿ ನಿಮ್ಮ ಒಂದು ಅನುಭವವನ್ನು, ನಿಮ್ಮದು ಒಂದು ಫೀಲಿಂಗ್ಸನ್ನು ಶೇರ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಜಾಸ್ತಿ ಜನರಿಗೆ ಶೇರ್ ಮಾಡಿ. ಸೊ ಎಲ್ಲರಿಗೂ ಒಂದು ಅವರ ಮನಸ್ಸಿಗೆ ಏನು ಸಮಸ್ಯೆ ಉಂಟು, ಅಥವಾ ಅವರಲ್ಲಿ ಏನು ಗೊಂದಲ ಉಂಟು ಥರ್ಡ್ ಪಾರ್ಟಿ ರಿಲೇಟೆಡ್, ಸೊ ಅದಕ್ಕೆಲ್ಲನೂ ಒಂದು ಉತ್ತರ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ. ಓವರಾಲ್ ಆಗಿ ಎಲ್ಲ ಆ್ಯಂಗಲಿಂದ ನಾನು ಎಲ್ಲರನ್ನೂ ನೆನ್ಪು ಮಾಡಿಕೊಂಡು ಸೊ ಈ ರೀಡಿಂಗನ್ನು ಮಾಡಿದ್ದೇನೆ. ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗೋಕ್ಕೆ ಜಾಯಿನ್ ಆಗ್ಬೋದು. ಅಲ್ಲಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಮತ್ತು ನೀವು ಅಲ್ಲಿ ನನಗೆ ಅಲ್ಲಿ ಕಮೆಂಟ್ ಮಾಡಿದರೆ ಅದು ಹೈಡ್ ಆಗಿರುತ್ತೆ. ಸೊ ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದು ಯಾರಿಗೂ ಕೂಡ ಕಾಣಿಸಲ್ಲ. ಹಣಕಾಸಿಗೆ ಸಂಬಂಧಿಸಿದ್ದು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು. ಸೊ ಏನೇ ಒಂದು ಸಮಸ್ಯೆ ಇದ್ರೂ, ಲವ್ ರಿಲೇಟೆಡ್, ಪಾರ್ಟಿ ರಿಲೇಟೆಡ್, ಸೊ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಜಾಯಿನ್ ಆಗ್ಬೋದು. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.